ನಾನು ಹುಟ್ಟಿದ್ದೆ ರಾಜಕೀಯ ಮಾಡೋದಕ್ಕೆ, ಬಿಜೆಪಿ ಆರ್ಎಸ್ಎಸ್ ಸೋಲಿಸೋಕೆ ನಾನು ಹುಟ್ಟಿದ್ದೇನೆ ಅಂತ ಅಫಜಲ್ಪುರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಚುನಾವಣೆಗೆ ನಿಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಸಂವಿಧಾನ ರಕ್ಷಣೆಗಾಗಿ ಕೊನೆಯವರೆಗೂ ಹೋರಾಟವನ್ನ ಮಾಡ್ತೇನೆ ಅಂತ ಕಲಬುರಗಿಯ ಅಫಜಲ್ಪುರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇತ್ತು. ನಾನು ಹುಟ್ಟಿದ್ದೆ ರಾಜಕೀಯ ಮಾಡೋದಕ್ಕೆ, ಬಿಜೆಪಿ ಆರ್ಎಸ್ಎಸ್ ಸೋಲಿಸೋಕೆ ನಾನು ಹುಟ್ಟಿದ್ದೇನೆ. ಇನ್ನು ಮುಂದೆ ಚುನಾವಣೆಗೆ ನಿಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಸಂವಿಧಾನ ರಕ್ಷಣೆಗಾಗಿ ಕೊನೆಯವರೆಗೂ ಹೋರಾಟವನ್ನು ಮಾಡ್ತೇನೆ. ಬಿಜೆಪಿ ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳಿಗೆ ಸರೆಂಡರ್ ಆಗೋದಿಲ್ಲ, ನಾನು ರಾಜಕೀಯ ನಿವೃತ್ತಿಯ ಮಾತನಾಡೋದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ನಾನು ಕೊನೆ ಎಲೆಕ್ಷನು, ಆದ್ರೆ ಇನ್ಮೇಲೆ ನಾನು ನಿಮಗೆ ಇದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ, ನಾನು ಹುಟ್ಟಿದ್ದೇ ರಾಜಕೀಯ ಮಾಡಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದ್ರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಗೋಸ್ಕರನೇ ನನ್ನ ಕೊನೆ ಉಸಿರಿರೋವರೆಗೆ ಮಾಡ್ತೀನಿ. ಕೊನೆ ಉಸಿರಿರೋವರೆಗೆ ಇದು ಹೋರಾಟ ನಡೆದಿದ್ದೆ ನಮ್ದು. ರಿಟೈರ್ ಆಗೋದಿಲ್ಲ. ರಿಟೈರ್ ನೀವು ಪೊಸಿಷನ್ ಲಿಂದ ಆಗಿ, ರಿಟೈರ್ ಎಲೆಕ್ಷನ್ ಲಿಂದ ಆಗಿ, ಆದ್ರೆ ನೀವು ತತ್ವದಗೋಸ್ಕರ ಏನು ಹೋರಾಟ ಇರ್ತೀರಿ, ನಿಮ್ ತತ್ವಕ್ಕೆ ಸೋಲಾಗಬಾರದು. ನೀವು ಸೋಲ್ಸಕ್ಕೆ, ಬಿಜೆಪಿ ಆರ್ಎಸ್ಎಸ್ ತತ್ವಕ್ಕೆ ಸೋಲ್ಸಕ್ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಕ್ಕಿಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ, MLA ಇಂದ ರಿಟೈರ್ ಆಗಿ, ಬಟ್ ಈ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ, ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ. ನೀವು ಹೇಳ್ಬಹುದು, ನನಗ ಚೀಫ್ ಮಿನಿಸ್ಟರ್ ಸಾಕಾಗಿದೆ, ನಾ ಮುಂದೆ ಎಲೆಕ್ಷನ್ ಇಂದ, ಅದು ಸರಿ, ನಿಮ್ಮ ವೋಟರ್ಗೆ ಹೇಳಿ ಮತ್ತೊಂದು. ಆದ್ರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆ, ಅದು ಅನ್ಯಾಯವನ್ನ ಸರಿಪಡಿಸಕ್ಕೆ ನಾವು ಯಾವುದೇ ರೂಪದಲ್ಲಾಗ್ಲಿ ಕೆಲಸ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.